ಇನ್ನು 1ನೇ ತರಗತಿ ದಾಖಲಾತಿ ಮಕ್ಕಳಿಗೆ ದಾಖಲಾಗುವಂತಹ ಒಂದು ಪೋಷಕರು ಏನಿದ್ದಾರೆ 1ನೇ ತರಗತಿಗೆ ದಾಖಲು ಮಾಡಿಸುವಂತಹ ಮಕ್ಕಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗುಡ್ ನ್ಯೂಸ್ ಅನ್ನ ಕೊಡಲಾಗ್ತಾ ಇದೆ. 6 ವರ್ಷದ ದಾಖಲಾತಿಗೆ ಕಾಂಗ್ರೆಸ್ ಸರ್ಕಾರ ಬ್ರೇಕ್ ಅನ್ನ ಹಾಕಿದೆ. 5 ವರ್ಷ 10 ತಿಂಗಳಿಗೆ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸರ್ಕಾರದ ನಿರ್ಧಾರಕ್ಕೆ ಹಾಲ್ನೂರು ಲೇಪಾಕ್ಷಿ ಅಭಿನಂದನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳ ದಾಖಲಾತಿಗೆ 6 ವರ್ಷ ವಯಸ್ಸು ನಿಗದಿಯಾದರೆ ಕೆಲವೊಂದು ಕಡೆ ಪೋಷಕರಿಗೆ ಆತಂಕ ಕೂಡ ಉಂಟಾಗುತ್ತೆ. ಶಾಲೆಗಳಿಗೆ ದಾಖಲಾತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಮನವಿಯನ್ನ ಸಹ ಮಾಡಲಾಗಿತ್ತು. ವಿಧಾನಸಭೆಯಲ್ಲಿ ವಯೋಮಿತಿ ಕಡಿಮೆ ಮಾಡಿ ಮಧು ಬಂಗಾರಪ್ಪ ಆದೇಶವನ್ನು ಹೊರಡಿಸಿದ್ದಾರೆ. 60 ದಿನಗಳ ವಯೋಮಿತಿಯನ್ನು ಇಳಿಸಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಸರ್ಕಾರದ ಮಹತ್ವದ ತೀರ್ಪು ಇದು ಅಂತ ಹೇಳಿ ರುಪ್ಸಾ ರಾಜ್ಯಾಧ್ಯಕ್ಷ ಹಾಲ್ನೂರು ಲೇಪಾಕ್ಷಿ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ರುಪ್ಸಾದಿಂದ ಸಚಿವ ಮಧು ಬಂಗಾರಪ್ಪನವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. 1ನೇ ತರಗತಿ ದಾಖಲಾತಿಗೆ 5 ವರ್ಷ 10 ತಿಂಗಳಾಗಿದ್ದರೆ ಈಗ ದಾಖಲಾತಿಯನ್ನು ಮಾಡ್ಕೊಳ್ಬೋದು. ಶಿಕ್ಷಣ ಇಲಾಖೆಯಿಂದ 50% ಪುಸ್ತಕವನ್ನು ಹೆಚ್ಚಳವನ್ನು ಮಾಡಿದ್ರು. ಸಂಬಂಧಪಟ್ಟಂಥ ಕಮಿಷನರ್ಗೆ ಮನವಿ ನೀಡಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲ್ನೂರು ಲೇಪಾಕ್ಷಿ ಮಾತನಾಡಿದ್ದಾರೆ. ನೋಡೋಣ. ಏನು ಸುಮಾರು 1-1.5 ತಿಂಗಳಿಂದ ಒಂದು ಕಡೆ ಪೋಷಕರ ಒತ್ತಡ ಸಂಘದವರು, ಇನ್ನೊಂದು ಕಡೆ ನಮ್ಮ ಸಂಘ ರುಪ್ಸಾ ಕರ್ನಾಟಕದಿಂದ ನಾವು ಒತ್ತಡ ಹಾಕ್ತಾಯಿದ್ದು. ಸರ್, ಸುಮಾರು ಮಕ್ಕಳು ಏನು 6 ವರ್ಷ ಅಂತ ನೀವು ಮಾಡಿದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ನೇ ಕಡಿಮೆ ಆಗಿಬಿಡುತ್ತೆ. ಪರಿಸ್ಥಿತಿಯನ್ನು ಸ್ವಲ್ಪ ಅವಲೋಕನ ಮಾಡಿ ಏನಾದರೂ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ 1-2-3 ತಿಂಗಳು ಅನುಕೂಲ ಆಗುತ್ತೆ ಅಂದಾಗ ಅವರು ಅದನ್ನು ಮನವರಿಕೆ ಮಾಡಿಕೊಂಡು ನಿನ್ನೆ ನಾವು ನೋಡಿದಾಗ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದರು. 5 ವರ್ಷ 10 ತಿಂಗಳಾದಂಥ ಮಕ್ಕಳು ನೇರವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗೋದಕ್ಕೆ ಪ್ರಾವಿಷನ್ ಮಾಡಿದರು. ನಾನೊಂದು ಮಾತನ್ನು ಹೇಳ್ತೇನೆ. ಮಧು ಬಂಗಾರಪ್ಪನವರು ನಮ್ಮ ಸಂಘಟನೆ ಜೊತೆಯಲ್ಲಿ ಸುಮಾರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ಹೇಳಬೇಕು ಅಂದರೆ 10 ವರ್ಷದ ರಿನ್ಯೂವಲ್ಲು ಕಗ್ಗಂಟಾಗಿ ಕೂತಿತ್ತು. ಅದನ್ನು ಜಾರಿಗೆ ತಂದ ಮೊದಲನೇ ವ್ಯಕ್ತಿ ಅಂದರೆ ಅದು ಮಧು ಬಂಗಾರಪ್ಪನವರು. ಅದು ಕಾಂಗ್ರೆಸ್ ಗೌರ್ಮೆಂಟಲ್ಲಿ. ಇಂದಿನ ಗೌರ್ಮೆಂಟ್ಗಳು ಯಾರೂ ನಮ್ಮ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆ ರೀತಿಯಾದ ಒಂದು ದಿಟ್ಟವಾದ ನಿಲುವುಗಳನ್ನು ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಮಧು ಬಂಗಾರಪ್ಪನವರು ಆಗಿರೋದ್ರಿಂದ ರುಪ್ಸಾ ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ನಾನು ಡಾಕ್ಟರ್ ಹಾಲ್ನೂರು ಲೇಪಾಕ್ಷಿ ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸ್ತೇನೆ. ಮಿನಿಮಮ್ ಒಂದು 2-3 ತಿಂಗಳು ಅವಕಾಶ ಮಾಡಿಕೊಡಿ ಅಂದಾಗ ಅವ್ರು 2 ತಿಂಗಳು 60 ದಿವಸ ಅಂದರೆ 5 ವರ್ಷ 10 ತಿಂಗಳನ್ನು ಅವಕಾಶ ಮಾಡಿ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿಕೊಟ್ಟಿದ್ದಾರೆ. ಅವರ ಗುಣ ಹೇಗಿದೆ ಅಂದರೆ ನೋಡಿ, ಈ ನಮ್ಮ ಇಲಾಖೆಯವರು 50% ಟೆಕ್ಸ್ಟ್ ಬುಕ್ಕನ್ನು ರೈಸ್ ಮಾಡಿದಾಗ ನಾನು ಕಮಿಷನರ್ ಭೇಟಿ ಮಾಡಿ ಮನವಿ ಕೊಟ್ಟು ಅಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿದೆ. ಟಿ ವಿಗಳಲ್ಲೆಲ್ಲ ಬಂದಿದ್ದನ್ನು ನೋಡೇ ತಕ್ಷಣವೇ ನಮ್ಮನ್ನು ಕರೆದು ಅದನ್ನು ವಾಪಸ್ ಪಡೆದ್ರು. ಅಂದರೆ ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಇಲಾಖೆ ಅವ್ರನ್ನ ಕರೆದು ಮತ್ತು ನಮ್ಮನ್ನು ಕರೆದು ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಂಡ ಒಂದು ದಿಟ್ಟವಾದ ಕೆಲಸವನ್ನು ಅವ್ರು ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಅವ್ರ ನಿಜವಾಗ್ಲೂ ಕೂಡ ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದಗಳು.